ತನ್ನ ಅಕ್ಕನಿಗೆ ಹಳೆ ಬಾಯ್ ಫ್ರೆಂಡಿಂದ ಬ್ಲ್ಯಾಕ್ಮೇಲ್ ಮಾಡಿಸಿದ ತಂಗಿ ಬಯಸಿದ್ದೇನು. ಇವಳ ಹೆಸರು ಸಂಧ್ಯಾ. ಇವಳ ಮೊಬೈಲ್ಗೆ ಅವಳ ಮಾಜಿ ಪ್ರಿಯತಮ ಅವರಿಬ್ಬರ ಫೋಟೋಗಳನ್ನು ಕಳುಹಿಸಿ 2 ಲಕ್ಷಕ್ಕಾಗಿ ಬ್ಲ್ಯಾಕ್ಮೇಲ್ ಮಾಡುತ್ತಾನೆ. ಇದರಿಂದ ಆಕೆಗೆ ಗಾಬರಿಯಾಗುತ್ತದೆ. ಈಗ ಕತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಈಕೆ ಸಂಧ್ಯಾಳ ತಂಗಿ ರೇಣು. ಈಕೆ ತನ್ನ ಗೆಳತಿಯ ಕರೆ ಮಾಡಿ, ನಿಮ್ಮ ನಗರದಲ್ಲಿ ನನಗೆ ಇಂಟರ್ವ್ಯೂ ಇದೆ, 2 ದಿನ ನಿಮ್ಮ ಹಾಸ್ಟೆಲ್ ರೂಮಿನಲ್ಲಿ ಉಳಿದುಕೊಳ್ಳಲೆ ಎಂದು ಕೇಳುತ್ತಾಳೆ. ಆದರೆ ಆಕೆ ಬೇಡ, ನಾನು ಹೋಮ್ ಟೌನ್ ಹೋಗಿದ್ದೇನೆ, ನನ್ನ ರೂಮ್ ಮೇಟ್ ನಿನ್ನ ಜೊತೆ ಕಿರಿಕ್ ಮಾಡಬಹುದು ಎಂದು ಹೇಳುತ್ತಾಳೆ. ನಿನ್ನ ಅಕ್ಕನ ಅತ್ತೆ ಊರು ಅದೇ ತಾನೇ, ನೀನು ಏಕೆ ನಿನ್ನ ಅಕ್ಕನ ಮನೆಯಲ್ಲಿ ಉಳಿದುಕೊಳ್ಳಬಾರದು ಎಂದು ಕೇಳುತ್ತಾಳೆ. ಆದರೆ ರೇಣು ಅವಳ ಅತ್ತೆ ಮನೆಯಲ್ಲಿ ನಾನು ಹೇಗೆ ಉಳಿದುಕೊಳ್ಳುವುದು, ಸರಿ ಹೋಗುವುದಿಲ್ಲ ಎಂದು ಹೇಳುತ್ತಾಳೆ. ಆದರೂ ಅವಳ ಗೆಳತಿ ಒಂದು ಬಾರಿ ಟ್ರೈ ಮಾಡು ಎಂದು ಹೇಳುತ್ತಾಳೆ. ಇತ್ತ ಸಂಧ್ಯಾ ಹಾಗೂ ಅವಳ ಗಂಡ ವಿಶಾಲ್ ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುತ್ತಾ ಇರುತ್ತಾರೆ. ಇಬ್ಬರು ರೊಮ್ಯಾನ್ಸ್ ಮಾಡಲು ಶುರು ಹಚ್ಚಿಕೊಳ್ಳುತ್ತಾರೆ. ಅದೇ ಸಮಯಕ್ಕೆ ರೇಣುನ ಕರೆ ಬರುತ್ತದೆ. ಆಗ ಆಕೆ ಇಂಟರ್ವ್ಯೂ ಮುಗಿಯುವವರೆಗೂ ನಿಮ್ಮ ಮನೆಯಲ್ಲಿ ಇರುತ್ತೇನೆ ಎಂದು ಹೇಳುತ್ತಾಳೆ. ಅದಕ್ಕೆ ಖುಷಿಯಿಂದ ಇವರಿಬ್ಬರೂ ಒಪ್ಪಿಕೊಳ್ಳುತ್ತಾರೆ. ಮರುದಿನ ರೇಣು ಸಂಧ್ಯಾಳ ಮನೆಗೆ ಬಂದಾಗ ಅವಳ ಶರ್ಟ್ ಡ್ರೆಸ್ ಅನ್ನು ನೋಡಿ ವಿಶಾಲ್ನ ತಾಯಿ ಕಮಲಾಗೆ ಸ್ವಲ್ಪ ಕೋಪ ಬರುತ್ತದೆ. ಆಕೆಗೆ ಈಕೆ ಮನೆ ಬರುತ್ತಿರುವುದು ಒಂದು ಚೂರು ಇಷ್ಟ ಇರೋದಿಲ್ಲ. ಆಗ ಸಂಧ್ಯಾ ಹಾಗೂ ವಿಶಾಲ್ ರೇಣುಳನ್ನು ವೆಲ್ಕಮ್ ಮಾಡಿಕೊಂಡು ಪ್ರೀತಿಯಿಂದ ಮಾತನಾಡಿಸುತ್ತಾರೆ. ಆಗ ರೇಣು, ನಾನು ರೀಲ್ಸ್ ಕೂಡ ಮಾಡುತ್ತೇನೆ, ನನಗೆ ತುಂಬ ಫಾಲೋವರ್ಸ್ ಇದ್ದಾರೆ, ನೀವು ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ ಎಂದು ಬಾವಾಜಿಗೆ ಹೇಳುತ್ತಾಳೆ. ಇವನು ಸಂಧ್ಯಾಳ ಮಾಜಿ ಪ್ರಿಯತಮ ರವಿ. ಇವನು ತುಂಬಾ ಕಡೆ ಸಾಲ ಮಾಡಿರುತ್ತಾನೆ. ಅದರಲ್ಲೊಬ್ಬ ಇವನಿಗೆ ಕರೆ ಮಾಡಿ ಸಾಲ ತೀರಿಸದಿದ್ದರೆ ಕೊಲ್ಲುವುದಾಗಿ ಧಮಕಿ ಹಾಕುತ್ತಾನೆ. ಯಾವುದಾದರೂ ತುಂಬಾ ಹಣವಿರುವ ಹುಡುಗಿಯನ್ನು ಲವ್ ಮಾಡಿ ಅವಳಿಂದ ಹಣವನ್ನು ಕಿತ್ತುಕೊಡು, ನನಗೆ ಕೊಡು ಎಂದು ಐಡಿಯಾವನ್ನು ಕೂಡ ಕೊಡುತ್ತಾನೆ. ಆಗ ರವಿ ತನ್ನ ಮಾಜಿ ಪ್ರಿಯತಮೆ ಸಂಧ್ಯಾ ಅವನಿಗೆ ಹಣ ಕೊಟ್ಟಿದ್ದನ್ನು ನೆನೆಸಿಕೊಳ್ಳುತ್ತಾನೆ. ಆದರೆ ಆಕೆ ಈಗ ಎಲ್ಲಿದ್ದಾಳೆ ಎಂದು ಅವನಿಗೆ ಗೊತ್ತೇ ಇರುವುದಿಲ್ಲ. ಅಂದು ಹೊರಗೆ ಸಂಧ್ಯಾ ಹಾಗೂ ವಿಶಾಲ್ ನನ್ನು ರವಿ ನೋಡುತ್ತಾನೆ. ಆಗ ಅವನು ಆಕೆಯ ಬಳಿ ಹಣ ಪಡೆದು ಹಗ್ ಮಾಡಿದ್ದನ್ನು ನೆನೆಸಿಕೊಳ್ಳುತ್ತಾನೆ. ಹೇಗಾದರೂ ಮಾಡಿ ಇವರನ್ನು ಫಾಲೋ ಮಾಡಿ ಮನೆ ನೋಡಿಕೊಳ್ಳಲೇಬೇಕು ಎಂದು ಗಾಡಿ ಸ್ಟಾರ್ಟ್ ಮಾಡುತ್ತಾನೆ. ಆದರೆ ಅದು ಕೈ ಕೊಡುತ್ತದೆ. ಅಷ್ಟರಲ್ಲಿ ಅವರಿಬ್ಬರು ಅಲ್ಲಿಂದ ಹೋಗಿಬಿಡುತ್ತಾರೆ. ಅಂದು ರಾತ್ರಿ ರೇಣು ವಿಶಾಲ್ಗೆ, ನೀವು ಏಕೆ ಇನ್ನೂ ಮಕ್ಕಳನ್ನು ಮಾಡಿಕೊಂಡಿಲ್ಲ ಎಂದು ವಿಶಾಲ್ಗೆ ಕೇಳುತ್ತಾ ಇರುತ್ತಾಳೆ. ಅದೇ ಸಮಯಕ್ಕೆ ಇವರಿಬ್ಬರು ಮಾತನಾಡುವುದನ್ನು ಕಮಲಾ ನೋಡಿ ಹತ್ತಿರ ಬಂದು, ಇಷ್ಟೊಂದು ರಾತ್ರಿಯಾದರೂ ನೀವಿಬ್ಬರು ಹರಟೆ ಹೊಡೆಯುತ್ತಿದ್ದೀರಾ, ನಿನ್ನ ರೂಮಿಗೆ ಹೋಗು ಎಂದು ವಿಶಾಲ್ಗೆ ಬೈದು ಕಳಿಸುತ್ತಾಳೆ. ಮರುದಿನವೇ ರೇಣುಗೆ ಕಮಲಾ, ನೀನು ಇಷ್ಟು ತುಂಡು ಡ್ರೆಸ್ಗಳನ್ನು ಹಾಕಿ ಅಸಹ್ಯ ಮಾಡುತ್ತಿದ್ದೀಯಾ, ನೀವು ಮಾನ ಮುಚ್ಚಿಕೊಳ್ಳಲು ಬಟ್ಟೆ ಹಾಕುತ್ತಿದ್ದೀರೋ ಅಥವಾ ಎಲ್ಲವನ್ನು ತೋರಿಸಲು ಹಾಕಿಕೊಳ್ಳುತ್ತಿದ್ದೀರೋ ಎಂದು ಹೇಳುತ್ತಾಳೆ. ಆಗ ರೇಣು, ಇದು ಈಗಿನ ಫ್ಯಾಷನ್, ನಿಮ್ಮ ಕಾಲದ ಫ್ಯಾಷನ್ ಅನ್ನು ನೀವು ಮಾಡಿದ್ದೀರಿ, ಈಗ ಇಂದಿನ ಕಾಲದ ಫ್ಯಾಷನ್ ಅನ್ನು ನಾವು ಮಾಡುತ್ತಿದ್ದೇವೆ ಅಷ್ಟೇ ಎಂದು ವಾಪಸ್ ಮಾತನಾಡುತ್ತಾಳೆ. ಮರುದಿನ ಬೆಳಗ್ಗೆ ನನಗೆ ಇಂಟರ್ವ್ಯೂ ಇದೆ, ಡ್ರಾಪ್ ಮಾಡಿ ಎಂದು ರೇಣು ವಿಶಾಲ್ನನ್ನು ಹಗ್ ಮಾಡಿ ಕೇಳಿಸಿಕೊಳ್ಳುತ್ತಾಳೆ. ಅದನ್ನು ಗಮನಿಸಿದ ಕಮಲಾ, ನೋಡು, ನಿನ್ನ ತಂಗಿಯೇ ನಿನ್ನ ಬಾಳನ್ನು ಹಾಳು ಮಾಡಬಹುದು, ಹುಷಾರಾಗಿರು ಎಂದು ಎಚ್ಚರಿಕೆ ಕೊಡುತ್ತಾಳೆ. ಆಗ ಸಂಧ್ಯಾ, ಅವಳು ಸ್ವಲ್ಪ ಮಾಡ್ರನ್ ಹುಡುಗಿ, ಆ ತರಹ ಏನೂ ಆಕೆಗೆ ಉದ್ದೇಶವಿಲ್ಲ ಎಂದು ಹೇಳುತ್ತಾಳೆ. ಆದರೆ ಅವತ್ತು ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗದೆ ಬೇಜಾರಿನಲ್ಲಿ ರೇಣು ನಡೆದುಕೊಂಡು ಬರುತ್ತಾ ಇರುತ್ತಾಳೆ. ಅದೇ ಸಮಯಕ್ಕೆ ಅವಳಿಗೆ ದಾರಿಯಲ್ಲಿ ರವಿ ಸಿಗುತ್ತಾನೆ. ಅವನ ಸಂಧ್ಯಾಳ ನಂಬರ್ ಕೊಡು ಎಂದು ಹೇಳಿಕೊಳ್ಳುತ್ತಾನೆ. ಆವಾಗ ರೇಣು, ನೀನು ನನ್ನ ಅಕ್ಕನ ಮದುವೆಯಾಗುತ್ತೇನೆ ಎಂದು ಮಾತು ಕೊಟ್ಟು ಮೋಸ ಮಾಡಿದ್ದೆ, ಜೊತೆಗೆ ಆಕೆಯಿಂದ ಹಣ ಪಡೆದು ನೀನು ರಿಟರ್ನ್ ಮಾಡಿಲ್ಲ ಎಂದು ಬೈಯುತ್ತಾಳೆ. ಆಗ ರವಿ, ಹೌದು ನಿಜ, ನನ್ನ ತಪ್ಪಿನ ಅರಿವಾಗಿದೆ, ಈಗಲೂ ನನಗೆ ಸ್ವಲ್ಪ ಹಣದ ಸಹಾಯ ಬೇಕು, ನನಗೆ ರೌಡಿಗಳು ಸಾಲ ವಾಪಸ್ ಕೊಡಲು ಧಮಕಿ ಹಾಕಿದ್ದಾರೆ, ನಿಮ್ಮ ಅಕ್ಕನ ನಂಬರ್ ಕೊಡು ಎಂದು ಪೀಡಿಸುತ್ತಾನೆ. ಅದೇ ಸಮಯಕ್ಕೆ ಸಂಧ್ಯಾ ಅಲ್ಲಿಗೆ ಬರುತ್ತಾಳೆ. ಆಗ ಕೋಪದಲ್ಲಿ ಸಂಧ್ಯಾ, ನೀನು ನನಗೆ ಮೋಸ ಮಾಡಿದ್ದಲ್ಲದೆ ಈಗ ನನ್ನ ತಂಗಿ ಹತ್ತಿರ ಏನು ಮಾತನಾಡುತ್ತಿದೆಯೇ ಎಂದು ಹೇಳಿ ರವಿಯ ಕಪಾಳಕ್ಕೆ ಹೊಡೆದು ಅಲ್ಲಿಂದ ರೇಣುಳನ್ನು ಕರೆದುಕೊಂಡು ಹೋಗಿಬಿಡುತ್ತಾಳೆ. ಇದರಿಂದ ರವಿಗೆ ಕೋಪ ಬರುತ್ತದೆ. ಮರುದಿನ ನಿನ್ನ ಕೆಲಸ ಏನಾಯಿತು ಎಂದು ಸಂಧ್ಯಾ ಕೇಳಿದಾಗ ರೇಣು, ನನಗೆ ಕೆಲಸ ಸಿಕ್ಕಿಲ್ಲ ಅಕ್ಕ ಎಂದು ಹೇಳುತ್ತಾಳೆ. ಆಗ ಸಂಧ್ಯಾ, ಹಾಗಾದರೆ ನಮ್ಮ ಅತ್ತೆಗೆ ಬೇಜಾರಾಗುತ್ತದೆ, ನೀನು ವಾಪಸ್ ನಿನ್ನ ಊರಿಗೆ ಹೋಗಿಬಿಡು ಎಂದು ಹೇಳುತ್ತಾಳೆ. ಆಗ ಮಾತು ಬದಲಾಯಿಸಿದ ರೇಣು, ನನ್ನ ಕೆಲಸದ ಇಂಟರ್ವ್ಯೂ ಮೊದಲ ರೌಂಡ್ ಮಾತ್ರ ಆಗಿದೆ, ಇನ್ನೂ 2 ರೌಂಡ್ ಇದೆ ಎಂದು ಸುಳ್ಳು ಹೇಳುತ್ತಾಳೆ. ಇದರಿಂದ ಆಕೆಗೆ ಇಲ್ಲೇ ಇರಲು ಅವಕಾಶ ಸಿಗುತ್ತದೆ. ನಂತರ ರೇಣು ಬಾವಾಜಿಗೆ ಡಿಕ್ಕಿ ಹೊಡೆದು ಬೀಳುವಾಗ ಅವನು ಆಕೆಯನ್ನು ಹಿಡಿದುಕೊಳ್ಳುತ್ತಾನೆ. ಇದರಿಂದ ಅವರಿಬ್ಬರ ಮಧ್ಯೆ ಆಕರ್ಷಣೆ ಶುರುವಾಗುತ್ತದೆ. ಅದನ್ನು ನೋಡಿ ಕಮಲಾಗೆ ಕೋಪ ಬರುತ್ತದೆ. ಮತ್ತೆ ಮರುದಿನ ಕೂಡ ವಿಶಾಲ್ ರೂಮಿನಲ್ಲಿದ್ದಾಗ ಏನು ತೆಗೆದುಕೊಳ್ಳಲು ಬಂದ ರೇಣು ಮತ್ತೆ ಬಾವಾಜಿಗೆ ಡಿಕ್ಕಿಯಾಗಿ ಅವನನ್ನೇ ನೋಡುತ್ತಾ ನಿಂತುಕೊಳ್ಳುತ್ತಾಳೆ. ಆಗ ಅದನ್ನು ನೋಡಿದ ಕಮಲಾ ಅವರಿಬ್ಬರಿಗೂ ಬೈಯುತ್ತಾಳೆ. ಆಗ ಕಮಲಾ ಮತ್ತೆ ಸಂಧ್ಯಾಳಿಗೆ, ಮೊದಲು ನಿನ್ನ ತಂಗಿಯನ್ನು ಇಲ್ಲಿಂದ ಕಳುಹಿಸು ಎಂದು ಹೇಳುತ್ತಾಳೆ. ನಂತರ ಸಂಧ್ಯಾ ಕೂಡ ರೇಣು ಹಾಗೂ ವಿಶಾಲ್ ರೊಮ್ಯಾನ್ಸ್ ಮಾಡಿದಂತೆ ಕನಸು ಕಾಣುತ್ತಾಳೆ. ಅದೇ ಸಮಯಕ್ಕೆ ಅವಳಿಗೆ ರವಿಯ ಫೋನ್ ಬರುತ್ತದೆ. ಆವಾಗ ಹೇಗೂ ಮಾಡಿ ನಂಬರ್ ಕಲೆಕ್ಟ್ ಮಾಡಿ ಬಿಟ್ಟಿರುತ್ತಾನೆ. ಈಗ ನಮ್ಮಿಬ್ಬರ ಫೋಟೋಗಳನ್ನು ನಿನ್ನ ಗಂಡನಿಗೆ ತೋರಿಸಿ ನಿಮ್ಮ ಮನೆಯನ್ನು ಹಾಳು ಮಾಡುತ್ತೇನೆ, ಅದರ ಬದಲಾಗಿ ನನಗೆ 2 ಲಕ್ಷ ಹಣ ಬೇಕು ಎಂದು ಕೇಳುತ್ತಾನೆ. ಆಗ ಸಂಧ್ಯಾ ಗಾಬರಿಯಾಗಿ, ನನ್ನ ಬಳಿ ಹಣವಿಲ್ಲ ಎಂದು ಹೇಳಿ ಫೋನ್ ಕಟ್ ಮಾಡುತ್ತಾಳೆ. ಮರುದಿನ ಸಂಧ್ಯಾಳ ಬೆಡ್ರೂಮ್ಗೆ ಕಿಟಕಿಯಿಂದ ರವಿ ಬರುತ್ತಾನೆ. ಅವನು ತನ್ನ ಮೊಬೈಲ್ನಲ್ಲಿ ಅವರಿಬ್ಬರ ಫೋಟೋಗಳನ್ನು ತೋರಿಸಿ ಬ್ಲ್ಯಾಕ್ಮೇಲ್ ಮಾಡಿ 2 ಲಕ್ಷಕ್ಕಾಗಿ ಬೇಡಿಕೆ ಇಡುತ್ತಾನೆ. ಆಗ ಸಂಧ್ಯಾ ತುಂಬ ಗಾಬರಿಯಾಗುತ್ತಾಳೆ. ಅವರ ಅತ್ತೆ ಬೇರೆ ರೂಮಿನ ಬಾಗಿಲನ್ನು ಬಡಿಯಲು ಶುರು ಮಾಡುತ್ತಾರೆ. ಆಗ ದಯವಿಟ್ಟು ಇಲ್ಲಿಂದ ಹೋಗು ಎಂದು ಅವನನ್ನು ಕಳಿಸುತ್ತಾಳೆ. ನಂತರ ರವಿ ತನ್ನ ಮೊಬೈಲನ್ನು ಅಲ್ಲೇ ಬಿಟ್ಟು ಹೋಗುತ್ತಾನೆ. ಸಡನ್ ಆಗಿ ಅವನ ಮೊಬೈಲನ್ನು ಹಾಕಿ ಚೆಕ್ ಮಾಡಿ ಎಲ್ಲ ಫೋಟೋಗಳನ್ನು ತಕ್ಷಣವೇ ಡಿಲೀಟ್ ಮಾಡುತ್ತಾಳೆ.
ಇದರಿಂದ ಆಕೆಗೆ ಒಂದು ವಿಷಯ ತಿಳಿಯುತ್ತದೆ. ತಕ್ಷಣವೇ ಆಕೆ ರೇಣು ಬಳಿ ಬಂದು, ನಿನ್ನೆ ನಮ್ಮಿಬ್ಬರ ಎಲ್ಲ ಫೋಟೋಗಳನ್ನು ಸೇವ್ ಮಾಡಿ ಇಟ್ಟುಕೊಂಡು ನನ್ನ ನಂಬರನ್ನು ಕೂಡ ರವಿಗೆ ಕೊಟ್ಟು ಫೋಟೋಗಳನ್ನು ಕೂಡ ಅವನಿಗೆ ಕಳುಹಿಸಿ ನನಗೆ ಬ್ಲ್ಯಾಕ್ ಮೇಲ್ ಮಾಡಿಸಿದ್ದೀಯಾ ಎಂದು ನನಗೆ ಗೊತ್ತಾಗಿದೆ. ನೀನು ಈಗಲೇ ಮನೆ ಬಿಟ್ಟು ತೊಲಗು ಎಂದು ಬೈಯುತ್ತಾಳೆ. ಆದರೆ ರೇಣು ತಾನು ರವಿಗೆ ಫೋನ್ ಮಾಡಿ ಅಕ್ಕನಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಹಣ ಹೊಡೆಯುವ ಪ್ಲಾನ್ ಅನ್ನು ಮಾಡಿರುವುದನ್ನು ನೆನೆಸಿಕೊಳ್ಳುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಮತ್ತೆ ರೇಣು ಸಂಧ್ಯಾಳ ಬಳಿ ಬಂದು, ಇನ್ನು ಫೋಟೋಗಳು ನನ್ನ ಬಳಿಯೇ ಇವೆ. ಇದನ್ನು ಇಟ್ಟುಕೊಂಡು ನಿನ್ನ ಜೀವನವನ್ನು ನಾನು ಹಾಳು ಮಾಡಬಲ್ಲೆ. ಸುಮ್ಮನೆ ನನಗೆ 2 ಲಕ್ಷ ಹಣ ಕೊಟ್ಟು ಬಿಡು. ನಾನು ಒಂದು ಕೆಲಸವನ್ನು ಗಿಟ್ಟಿಸಿಕೊಳ್ಳಬೇಕು. ಜೊತೆಗೆ ಇಲ್ಲಿಯೇ ಸೆಟಲ್ ಆಗಬೇಕು. ನನ್ನನ್ನು ಮನೆಯಿಂದ ಹೊರಗೆ ಹಾಕುವ ಮಾತನ್ನು ಆಡಬೇಡ ಎಂದು ಬ್ಲ್ಯಾಕ್ ಮೇಲ್ ಮಾಡುತ್ತಾಳೆ. ಆಗ ಸಂಧ್ಯಾ ಕಣ್ಣೀರು ಹಾಕುತ್ತಾಳೆ. ಸ್ವಂತ ಅಕ್ಕನ ಜೀವನವನ್ನೇ ಹಾಳು ಮಾಡಲು ನೀನು ಏಕೆ ಟ್ರೈ ಮಾಡುತ್ತಿದ್ದೀಯಾ? ನೀನು ಮನುಷ್ಯಳೇ ಅಲ್ಲ ಎಂದು ಬೈಯುತ್ತಾಳೆ. ಮರುದಿನವೇ 2 ಲಕ್ಷ ಅರೇಂಜ್ ಮಾಡಿ ತಂಗಿಗೆ ಕೊಡುತ್ತಾಳೆ. ದಯವಿಟ್ಟು ಈಗಲಾದರೂ ಈ ಮನೆ ಬಿಟ್ಟು ಹೋಗು ಎಂದು ಹೇಳುತ್ತಾಳೆ. ನಂತರ ಕಮಲಾ ಬಂದು ಸಂಧ್ಯಾ ಬಳಿ ಮಾತನಾಡುತ್ತಾಳೆ. ನನಗೆ ಗೊತ್ತಾಗಿದೆ ನಿನ್ನ ತಂಗಿ ನಿನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ದಾಳೆ ಎಂದು. ನೀನು ಏನು ಯೋಚಿಸಬೇಡ. ನಾನು ನಿನ್ನನ್ನು ಕಾಪಾಡುತ್ತೇನೆ ಎಂದು ಧೈರ್ಯ ಕೊಡುತ್ತಾಳೆ. ಇದರಿಂದ ಸಂಧ್ಯಾಕ್ಕೆ ಸಮಾಧಾನವಾಗುತ್ತದೆ. ಮರುದಿನವೇ ರವಿ ಬಂದು ರೇಣು ಜೊತೆ ಜಗಳವಾಡುತ್ತಾನೆ. ನನಗೆ ಹಣ ಬೇಕು. ನಮ್ಮಿಬ್ಬರ ಪ್ಲಾನ್ ಪ್ರಕಾರ ಬಂದಿರುವ ಹಣವನ್ನು ನನಗೆ ಕೊಡು ಎಂದು ಅವಳ ಜೊತೆ ಜಗಳವಾಡುತ್ತಾನೆ. ಆ ಗಲಾಟೆಯಲ್ಲಿ ಅವನು ರೇಣುಗೆ ಹೊಡೆದು ಬಿಡುತ್ತಾನೆ. ಆಗ ಅಲ್ಲಿಗೆ ಬಂದ ಸಂಧ್ಯಾ ರವಿಗೆ ಹೊಡೆದು, ನನ್ನ ತಂಗಿ ಮೇಲೆ ಹೇಗೆ ನೀನು ಕೈ ಮಾಡಿದೆ? ನಿನ್ನನ್ನು ಈಗಲೇ ಪೊಲೀಸರಿಗೆ ಹಿಡಿದುಕೊಡುತ್ತೇನೆ. ಅತ್ತೆಯವರೇ, ಈಗಲೇ ಪೊಲೀಸರಿಗೆ ಹಾಗೂ ವಿಶಾಲ್ಗೆ ಕರೆ ಮಾಡಿ ಎಂದು ಹೇಳುತ್ತಾಳೆ. ಆಗ ರವಿ ನಮ್ಮಿಬ್ಬರ ವಿಷಯ ಇವರಿಗೆ ಹೇಳಿಬಿಡುತ್ತೇನೆ ಎಂದು ಹೇಳುತ್ತಾನೆ. ಆಗ ಸಂಧ್ಯಾ, ನಾನೇ ಹೇಳುತ್ತೇನೆ, ನೀನೇನು ಹೇಳುವ ಅವಶ್ಯಕತೆ ಇಲ್ಲ ಎಂದು ಹೇಳಿ, ಇವನು ನನ್ನ ಮಾಜಿ ಪ್ರಿಯತಮ, ಆದರೆ ಇವನು ಮೋಸಗಾರ, ನನಗೆ ಮೋಸ ಮಾಡಿ ಹೋಗಿಬಿಟ್ಟ ಎಂದು ಅತ್ತೆಯ ಮುಂದೆ ಹೇಳುತ್ತಾಳೆ. ನಂತರ ಕಮಲಾ ಪೊಲೀಸರಿಗೆ ಕರೆ ಮಾಡುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ರೇಣು ಕೂಡ ಕಮಲಾಳನ್ನು ಕಣ್ಣೀರು ಹಾಕುತ್ತಾ, ನನ್ನಂತಹ ತಂಗಿಯರು ಯಾರಿಗೂ ಇರಬಾರದು, ನೀನು ನನ್ನನ್ನು ಇಂದು ಅವನಿಂದ ಕಾಪಾಡಿದೆ ಎಂದು ಕ್ಷಮೆ ಕೇಳುತ್ತಾಳೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಟಿವಿ ಎಂಬ ಯೂಟ್ಯೂಬ್ ಚಾನಲಲ್ಲಿ ಅತಿಥಿ ತುಮ್ ಕಬ್ ಜಾओगे ಎಂದು ಹುಡುಕಿ ನೋಡಬಹುದು.